ಹುಟ್ಟದಂತಹ ಮಗು ಹೈಟ್ ಮತ್ತೆ ವೇಟ್ ಎಷ್ಟಿರ್ಬೇಕು? ಯಾಕಂದ್ರೆ ಕೆಲವರು ಹೇಳ್ತಾರೆ 3 kg ಇದ್ರೆ ತುಂಬಾ ಆರೋಗ್ಯವಂತ ಮಗು. ಹುಟ್ಟಿದಂತಹ ಮಗುಗೆ ಹೈಟ್ ಅಂಡ್ ವೇಟ್ ಎಷ್ಟಿರ್ಬೇಕು, ಎಷ್ಟಿದ್ರೆ ಆರೋಗ್ಯವಂತ ಮಗು ಅಂತ ಕರೀತಾರೆ. ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ 2.5 kg ಅಬೌವ್ ಇದ್ರೆ ನಾರ್ಮಲ್ ವೇಟ್. 40 to 50 ಸೆಂಟಿಮೀಟರ್ ಉದ್ದ ಇದ್ರೆ ನಾರ್ಮಲ್ ವೇಟ್. ಅಷ್ಟು ಬೇಸಿಕ್ ಅದು. ಕೆಲವು ಮಕ್ಕಳಲ್ಲಿ ಓವರ್ ವೇಟು ಆಗಿರ್ಬೋದು, 4 kg ಬೇಬೀಸು ಆಗಿರ್ತಾರೆ. ಸೊ ಎನಿವೇರ್ ಬಿಟ್ವೀನ್ 2.5 to 3.5 3.6 ವೇಟ್ ಇದ್ರೆ ಡಿಸೆಂಟ್ ವೇಟ್, ಒಳ್ಳೆ ವೇಟ್, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. 4 kg ಮೇಲ್ ವೇಟ್ ಇದೆ ಅಂದರೆ ಸ್ವಲ್ಪ ಏನು ಎಕ್ಸಾಮಿನೇಷನ್ ಮಾಡ್ತೀವಿ, ಅಬ್ಸರ್ವೇಷನ್ ಇಡ್ತೀವಿ, ಚೆಕ್ ಮಾಡ್ತೀವಿ, ಮದರಿಗೆ ಡಯಾಬಿಟಿಸ್ ಇತ್ತ ಅದೆಲ್ಲ ಚೆಕ್ ಮಾಡ್ತೀವಿ. ಬಟ್ ಸುಮಾರು ಮಕ್ಕಳಲ್ಲಿ ಪ್ರೀಟಮ್ ಮಕ್ಕಳು ಆಗ್ಬಿಡ್ತಾರೆ, ಪ್ರಿಮೆಚ್ಯೂರ್ ಬೇಬೀಸ್ ಅಂತ ಹೇಳ್ತೀವಲ್ಲ, 7 months ಅಲ್ಲಿ, 7.5 months ಅಲ್ಲಿ, 6.5 months ಅಲ್ಲಿ ಮಗು ಹುಟ್ಬಿಡುತ್ತೆ. ಅಂತ ಮಕ್ಕಳು ನಾವು 600 ಗ್ರಾಮ್ ಇಂದ ನೋಡಿದ್ದೀವಿ, 900 ಗ್ರಾಮ್, 1 kg, 1.2 kg ಆ ಥರ ಎಲ್ಲ ಮಕ್ಕಳು ಇರ್ತಾರೆ ಮಕ್ಕಳ ಹತ್ರ. ಅದು ಸ್ವಲ್ಪ ಕ್ರಿಟಿಕಲ್ ಡೆಲಿವರಿ ಅದೆಲ್ಲ ಎಕ್ಸ್ಟ್ರೀಮ್ಲಿ ಲೋ ಬರ್ತ್ ವೇಟ್ ಮಕ್ಕಳು, ಪ್ರೀಟಮ್ ಮಕ್ಕಳು, ಅಂಥ ಮಕ್ಕಳಿಗೆ ಸ್ಪೆಷಲ್ ಕೇರ್ ಬೇಕು. NICU ಇಡ್ತೀವಿ ಒಂದು ಸ್ವಲ್ಪ ದಿನ, ಮೆಚ್ಯೂರ್ ಆಗೋ ತನಕ, ಗ್ರೋತ್ ಬರೋ ತನಕ. ಬಟ್ 2.5+ kg ವೇಟ್ ಇದೆ ಮಗುದು, 48 50 ಸೆಂಟಿಮೀಟರ್ ಹೈಟ್ ಇದೆ ಅಂದರೆ ನಥಿಂಗ್ ಟು ವರಿ, ಭಯ ಪಡೋ ಅವಶ್ಯಕತೆ ಇಲ್ಲ. ಬಟ್ ಅದೇನು ಕಂಪ್ಲೀಟ್ಲಿ ನಿಮ್ಮ ಕೈಯಲ್ಲಿ ಇರೋದಿಲ್ಲ. ನೀವು ಆ್ಯಸ್ ಎ ಮದರ್ ಹೆಲ್ದಿ ಫುಡ್ ತೊಗೋಬೇಕು, ನಿಮ್ಮ ಪ್ರೆಗ್ನೆನ್ಸಿಲಿ ಹೆಲ್ತ್ ಚೆನ್ನಾಗಿ ನೋಡ್ಕೋಬೇಕು, ಏನೇ ನಿಮಗೆ ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ ಡಾಕ್ಟರ್ ತೊಗೋತಾ ಇರಬೇಕು. ನ್ಯಾಚುರಲಾಗಿ ಏನಾಗುತ್ತೋ ಹಾಗೆ ಆಗುತ್ತೆ. ನೀವು ಅದ್ರ ಬಗ್ಗೆ ಪ್ಯಾನಿಕ್ ಮಾಡಿಕೊಂಡು ವೇಟ್ ಅಂತ ನೀವು ಅನ್ಹೆಲ್ದಿ ಲೈಫ್ ಸ್ಟೈಲ್ ಮಾಡಿದ್ರೆ ಮಗುಗೆ ತೊಂದರೆ ಆಗುತ್ತೆ.